ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ನ ತೇಜಸ್ವಿನಿ ಚಿಕ್ಕರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತೇಜಸ್ವಿನಿ ರಮೇಶ್ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ತೇಜಸ್ವಿನಿ ಚಿಕ್ಕರಾಜು ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ರೇಣುಕೇಶ್ ಅವರು ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ನೂತನ ಅಧ್ಯಕ್ಷೆ ತೇಜಸ್ವಿನಿ ಚಿಕ್ಕರಾಜು ಮಾತನಾಡಿ, ಸಾಮಾನ್ಯ ಮಹಿಳೆಗಿದ್ದ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯ ಮಹಿಳೆಯಾದ ನನ್ನನ್ನು ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಸಹಕಾರ ನೀಡಿದ ಬಮೂಲ್ ನಿರ್ದೇಶಕ ಎಚ್.ಎನ್. ಅಶೋಕ್, ಬಿಎಂಆರ್ಡಿಯ ಮಾಜಿ ಅಧ್ಯಕ್ಷ ಕೆ. ಕೃಷ್ಣಮೂರ್ತಿ, ಕೆಬಿ ರಾಮಕೃಷ್ಣಪ್ಪ ಹಾಗೂ ಸರ್ವ ಸದಸ್ಯರ ಸಹಕಾರ ಮರೆಯುವಂತಿಲ್ಲ ಎಂದರು. ಗ್ರಾಪಂ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಗೆ ಪಿಡಿಒ, ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗಳೊಂದಿಗೆ ಭೇಟಿ ನೀಡಿ ಸ್ಥಳದಲ್ಲೇ ಈ ಖಾತೆ ಮಾಡಿಕೊಡುವ ಕೆಲಸ ಮಾಡಲಾಗುವುದು. ಗ್ರಾಮಗಳಲ್ಲಿನ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವೆ. ಶಾಶ್ವತ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದು ಬಗೆಹರಿಸುವ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು. ಪರಿಶಿಷ್ಟ ಜಾತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು ಮಾತನಾಡಿ, ನಿಷ್ಠಾವಂತ ಕಾರ್ಯಕರ್ತನಾದ ನನ್ನನ್ನು ಶಾಸಕರು ಗುರುತಿಸಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರನ್ನು ಶಾಸಕರು ಕೈಬಿಡುವುದಿಲ್ಲ. ಅವರ ಜನಪರ ಕಾಳಜಿ, ರಾಜಕೀಯ ಇಚ್ಛಾಶಕ್ತಿ ಅಪಾರ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಹರ್ಷ ವ್ಯಕ್ತಪಡಿಸಿದರು. ನನ್ನವರಿಗೆ ತುಂಬು ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಆಗ್ಲೇ ಹೇಳ್ದಂಗೆ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದಂತ ಅಧ್ಯಕ್ಷ ಪದವಿನ ಪರಿಶಿಷ್ಟ ಜಾತಿ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಕೊಟ್ರಲ್ಲ, ಅದಕ್ಕೆ ನಾನು ಫಸ್ಟ್ ಬಾಲಣ್ಣವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ಅದ್ ಬಾಲಣ್ಣರ ಜಾತಿ ತಾರತಮ್ಯ ಮಾಡ್ದಂಗೆ ಎಲ್ಲಾ ವರ್ಗದ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲಾರನ್ನು ಸಮನಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು. ಜಾತಿ ತಾರತಮ್ಯದಿರ ಎಲ್ಲಾ ಪಕ್ಷದ ಎಲ್ಲಾ ಕಾರ್ಯಕರ್ತರನ್ನು ಸಮನಾಗಿ ನೋಡಿಕೊಂಡು ಈಗ ನಮ್ಮನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಸರ್. ಅದಕ್ಕೆ ನಾವು ಬಾಲಣ್ಣವ್ರಿಗೆ ಫಸ್ಟ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಸರ್. ಹೌದು, ಪಂಚಾಯಿತಿಗಳ ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಏನ್ ತೀರ್ಮಾನ ತಗೊಂತೀರಾ ಸರ್? ಪಂಚಾಯಿತಿಲಿ ಸಮಸ್ಯೆಗಳು ಫಸ್ಟ್ ಸ್ವಚ್ಛತೆ ಬಗ್ಗೆ, ಕುಡಿಯೋ ನೀರಾಗಿ ಎಲ್ಲಾದ್ರ ಬಗ್ಗೆನೂ ಈಗ ನಾವು ಗಮನ ಹರಿಸ್ತೀವಿ ಸರ್. ಹೆಚ್ಚಿನದಾಗಿ ಎಲ್ಲ ಫಸ್ಟ್ ಸದಸ್ಯರುಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಏನೇ ಸಮಸ್ಯೆ ಬಂದ್ರು ಪಕ್ಷ ನೋಡಿದಂಗೆ ಎಲ್ಲರಿಗೂ ಕೆಲಸ ಕಾರ್ಯ ನಿರ್ವಹಿಸ್ಕೊಂಡು ಕೊಡ್ತೀವಿ. ಓಕೆ, ಚಿಕ್ಕರಾಜಣ್ಣ, ಬಾಲಣ್ಣ ನಾಡ್ ಸುರೇಶ್ ಅಣ್ಣನ ಕಟ್ಟಾಭಿಮಾನಿ ಅಂತೂ ಇದು ತುಪ್ಪಕ್ಕೆ ಬಿತ್ತು, ಲಾಡು ಬಿತ್ತು, ಬಾಂಡ್ಲಿಗೆ ಕೊಟ್ಬಿಟ್ರು ಬಾಲಣ್ಣ ಲಾಡು. ಏನ್ ಹೇಳ್ತೇಣ ಬಾಲಣ್ಣನ್ಗೆ? ಅಣ್ಣ, ಇವತ್ತು ಮಾಗಡಿ ತಾಲೂಕಿನ ಜನತೆಗೆ ಇವತ್ತು ಒಂದು ಇತಿಹಾಸದ ಪುಟಗಳಲ್ಲಿ ಒಂದು ಚಾರಿತ್ರಿಕ ಹೆಸರನ್ನ ದಾಖಲು ಮಾಡುವಂತ ದಿನ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಒಂದು ಏನು ಇವತ್ತು ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ಚುನಾವಣೆ ಇವತ್ತು ನಡೀತು. ಇದು ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಮೀಸಲಿದ್ದಂತಹ ಒಂದು ಕ್ಷೇತ್ರ. ಇಂಥ ಒಂದು ಮೀಸಲು ಇರ್ತಕ್ಕಂತಹ ಸಾಮಾನ್ಯ ಮಹಿಳೆಗಿದ್ದಂತಹ ಒಂದು ಸ್ಥಾನವನ್ನ ಪರಿಶಿಷ್ಟ ಜಾತಿ ಮಹಿಳೆಯನ್ನ ಗುರುತಿಸಿ ಅದರಲ್ಲೂ ಯುವಕರನ್ನ ಪ್ರಮುಖವಾಗಿ ಇತ್ತೀಚೆಗೆ ಹಿಂದೆಲ್ಲ ಒಂದು ಆರೋಪ ಮಾಡೋರು ನಮ್ಮ ನಾಯಕರ ಮೇಲೆ, ಯಾರೋ ಕೆಲವರನ್ನ ಹಿಡ್ಕೊಂಡು ಬಾಲಣ್ಣ ಅವರು ರಾಜಕೀಯ ಮಾಡ್ತಾರೆ, ನವಗ್ರಹಗಳು ಅಂತೆಲ್ಲ ಟೀಕೆ ಮಾಡೋರು. ಆದ್ರೆ ಇವತ್ತು ಎಲ್ಲಾದ್ರೂ ನೋಡಿ ಇಡೀ ತಾಲೂಕಲ್ಲಿ ಹೊಸ ಪ್ರತಿಭೆಗಳಿಗೆ, ಯುವಕರಿಗೆ ಒಂದು ಅದರಲ್ಲೂ ಸಾಮಾಜಿಕ ನ್ಯಾಯವನ್ನ ಕೊಡ್ತಿರ್ತಕ್ಕಂಥದ್ದು ಬಾಲಣ್ಣವರು ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ. ತುಂಬಾ ಸಂತೋಷ ಅನಿಸ್ತಾ ಇದೆ. ಓಕೆ, ಸುರೇಶ್ ಅಣ್ಣವ್ರಿಗೆ ಒಂದು ವಿಷಯ ಹೇಳ್ಬೇಕಲ್ವಾ? ಹೇಳ್ಬೇಕಣ್ಣ. ಯಾಕೆಂತಂದ್ರೆ ಇವತ್ತು ತಗ್ಗಿಕುಪ್ಪೆ ಗ್ರಾಮ ಪಂಚಾಯತಿ ಬಹಳ ಕ್ರಿಟಿಕಲ್ ಇರತಕ್ಕಂತಹ ಪಂಚಾಯತಿ. ಅಂತ ಪಂಚಾಯತಿಯನ್ನ ಹಿಂದೆ ಡಿ.ಕೆ. ಸುರೇಶ್ ಅಣ್ಣ ಅವರು ಸಂಸದರಿದ್ದಾಗ ಡೆಲ್ಲಿಗೆ ಸುಮಾರು 1.5 ತಿಂಗಳುಗಳ ಕಾಲ ಇಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರುಗಳನ್ನ ಪ್ರವಾಸಕ್ಕೆ ಕರ್ಕೊಂಡೋಗಿ ಪ್ರವಾಸ ಮಾಡಿಸಿ ಅವತ್ತು ತಗ್ಗಿಕುಪ್ಪೆ ಕಾಂಗ್ರೆಸ್ ಪಕ್ಷದ ಒಂದು ಚುಕ್ಕಾಣಿ ಅಂತ ಹೇಳ್ಬಿಟ್ಟು ಅಧಿಕಾರ ಹಿಡಿಯೋದಕ್ಕೆ ಪ್ರಮುಖ ಕಾರಣೀಭೂತರು ಡಿ.ಕೆ. ಸುರೇಶ್ ಅಣ್ಣ ಅವರು. ಹಂಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ PDCC ಬ್ಯಾಂಕ್ನ ನಿರ್ದೇಶಕರು ಮತ್ತೆ ಬಮೂಲ್ನ ನಿರ್ದೇಶಕರಾಗಿರ್ತಕ್ಕಂಥ ತಮ್ಮಜಣ್ಣ ಅವರಿಗೆ, ಮತ್ತೆ ವಿಶೇಷವಾಗಿ ಟ್ರಬಲ್ ಶೂಟರ್ ಅಂತಾನೆ ಹೇಳ್ಬೋದು ನಮ್ಮ ಕೃಷ್ಣಮೂರ್ತಣ್ಣ ಅವರಿಗೆ, ಮತ್ತೆ ಚಂದ್ರೇಗೌಡರು ಅವರಿಗೆ, TR ರಾಮಕೃಷ್ಣಣ್ಣ ಅವರಿಗೆ, ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರಿಗೆ, ನಮ್ಮ ಉಪಾಧ್ಯಕ್ಷರು ರಾಜಣ್ಣ ಅವರು ಇರ್ಬೋದು, ಮತ್ತೆ ಗ್ರಾಮ ಪಂಚಾಯತಿಯ ಎಲ್ಲಾ ಸದಸ್ಯರುಗಳು, ಪಕ್ಷದ ಮುಖಂಡರುಗಳು ಮತ್ತೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಓಕೆ, ಕೃಷ್ಣಮೂರ್ತಿ ಅಣ್ಣ, ಯಾವುದೇ ಒಂದು ಸಮಸ್ಯೆ ಬಂದಾಗ ಬಾಲಣ್ಣಂಗೆ ತಟ್ ಅಂತ ಜ್ಞಾಪನ ಬರೋದು ಯಾರು ಅಂದ್ರೆ ಕೃಷ್ಣಮೂರ್ತಿ. ಒಂದು ಕಾರ್ಯಕ್ರಮ ಮಾಡಲಿ, ಕೃಷ್ಣಮೂರ್ತಿ ಅವ್ರು ಫೋನ್ ಮಾಡಿ ಅಂತಾರೆ ಸಾಹೇಬ್ರು ನನ್ನ ಹತ್ರ ಮಾತಾಡ್ತಾ ಇದ್ದಾಗ. ಇವತ್ತು ತಾವು ಇಲ್ಲಿ ಸಕ್ರಿಯವಾಗಿ ಯಾವುದೇ ಅಡೆತಡೆ ಇಲ್ಲದೆ ಮುಬೀನ್ ಸರ್ ಎದ್ದಂಗೆ ಚುನಾವಣೆ ಮಾಡಿಸ್ತೀರಾ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಯಾವುದೇ ಟ್ರಬಲ್ ಇಲ್ದಂಗೆ ಮಾಡಿಸ್ತೀರಾ. ಅದಕ್ಕೆ ಇವರು ಆಯ್ಕೆ ಆಗಿದ್ದಾರೆ.
ಬಾಲಣ್ಣವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸುರೇಶ್ ಸಾಹೇಬ್ರಿಗೆ ಒಂದೆರಡು ಮಾತಾಡ್ಬೇಕು, ಇವ್ರಿಗೂ ಒಂದೆರಡು ಮಾತಾಡ್ಬೇಕು. ಸರ್, ಇವತ್ತು ನಮ್ಮ ತೇಜಸ್ವಿನಿ ಚಿಕ್ಕರಾಜ್ ಅವರು ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಮೂಲ ಕಾರಣ ಇವತ್ತು ಬಾಲಣ್ಣವರ ತಂತ್ರಗಾರಿಕೆಯಿಂದ ಇವತ್ತು ಚುನಾವಣೆ ನಡೆದಲೇ ವಿರೋಧವಾಗಿ ಆಗಿದೆ. ಹಾಗಾಗಿ ಬಾಲಣ್ಣವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಅಧ್ಯಕ್ಷ ಸುರೇಶ್ ಅವರು ಮತ್ತು ತಮಾಜಣ್ಣವರ ಮಾರ್ಗದರ್ಶನದಲ್ಲಿ ಈ ತಗ್ಗಿಕುಪ್ಪೆ ಪಂಚಾಯಿತಿಯ ನಮ್ಮೆಲ್ಲ ಮುಖಂಡರುಗಳು ಮತ್ತು ಎಲ್ಲ ಸದಸ್ಯಗಳು ಪಕ್ಷಾತೀತವಾಗಿ ಇವತ್ತು ಯಾವುದೇ ಒಂದು ಪಕ್ಷವನ್ನು ತರದಲ್ಲೇ ಜಾತಿಯನ್ನು ತರದಲ್ಲೇ ಇವತ್ತು ಸಾಮಾನ್ಯವಾಗಿದ್ದಂಥ ಸ್ಥಾನವನ್ನು ಸಾಮಾನ್ಯ ಮಹಿಳೆಗೆ ಇದ್ದಂಥ ಸ್ಥಾನವನ್ನು ಇವತ್ತು ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತು ಬಾಲಣ್ಣವರು ಇವತ್ತು ತೇಜಸ್ವಿ ರಮೇಶ್ ಅವ್ರನ್ನ ಹಿಂದುಳಿದ ವರ್ಗದ ಒಂದು ತೇಜಸ್ವಿ ರಮೇಶ್ ಅವ್ರನ್ನ ತೇಜಸ್ವಿ ಚಿಕ್ಕರಾಜ್ ಅವ್ರನ್ನ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತೊಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಲ್ಲದಲ್ಲೇ ಇವತ್ತು ಎಲ್ಲ ಸದಸ್ಯರುಗಳು ತಗ್ಗಿಕುಪ್ಪೆಯ ಎಲ್ಲ ಸದಸ್ಯರುಗಳು ಸಹ ಪಕ್ಷಾತೀತವಾಗಿ ಇವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಚಿಕ್ಕರಾಜ್ ಅವರು ಅಧ್ಯಕ್ಷರಾಗಿದ್ದಾರೆ ಅನ್ನೋದಕ್ಕೆ ಮೂಲ ಕಾರಣ ಬಾಲಣ್ಣವರ ಆಡಳಿತ. ಇವತ್ತೇನು ಬಾಲಣ್ಣವರು ನಮ್ಮದವ್ರನ್ನ ಅವ್ರ ಜೊತೆ ಇರುವಂತಹ ಕಾರ್ಯಕರ್ತನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಯಾಕೆಂದ್ರೆ ಜನರಲ್ಲಿದ್ರೂ SC ಕೊಟ್ಟಿದ್ದಾರೆ, SC ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಾಲಣ್ಣವರ ಒಂದು ದೊಡ್ಡತನ, ಅವ್ರ ರಾಜಕೀಯ ತಂತ್ರಗಾರಿಕೆ ಆ ನಿಟ್ಟಿನಲ್ಲಿ ಇವತ್ತು ಮಾಡಿದ್ದಾರೆ. ಒಳ್ಳೆ ಪಂಚಾಯಿತಿ ಇದೆ. ಯಾಕೆಂದ್ರೆ ತಾಲೂಕಲ್ಲಿ ಪಕ್ಕದಲ್ಲಿರುವಂತಹ ಪಟ್ಟಣದ ಪಕ್ಕದಲ್ಲಿರುವಂತಹ ಪಂಚಾಯಿತಿ ಪ್ರತಿಷ್ಠಿತವಾದಂತಹ ಇದು ತಗ್ಗಿಕುಪ್ಪೆ ಪಂಚಾಯಿತಿ. ಆ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು. ಎಲ್ಲರೂ ಸಹ ಸೌಹಾರ್ದವಾಗಿ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಅದು ನಮ್ಮ ರಾಜಣ್ಣವರ ಹಿರಿಯರು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಹ ಇವತ್ತು ನಮ್ಮ ಮುರಳಿಯಣ್ಣ ಆಗ್ಬೋದು, ಭೈರಪ್ಪರ ಆಗ್ಬೋದು, ಎಲ್ಲ ಪಕ್ಷದ ಬೇರೆ ಅನ್ಯ ಪಕ್ಷದ ಸದಸ್ಯಗಳು ಸಹ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತಾ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಿಕೊಂಡು ಹೋಗಲಿ ಅಂತ ನಾನು ಕೇಳ್ತೇನೆ. ವೀಕ್ಷಕರೇ, ಇಷ್ಟೇ ಒಂದೇ ಒಂದು ಲಾಸ್ಟ್ ಅಲ್ಲಿ ನಾನು ನಿಲ್ಲಿಸ್ತೇನೆ. ಒಂದ್ ನಿಮಿಷ ಹೇಳಿವ್ರಂತೆ ವೀಕ್ಷಕರೇ, ಯಾರು ಬಾಲಕೃಷ್ಣ ಸಾಹೇಬ್ರನ್ನ ನಂಬ್ತಾರೋ, DK ಸುರೇಶ್ ಸಾಹೇಬ್ರನ್ನ ಅವ್ರು ನಂಬ್ಕೊಂಡಿರ್ತಾರೋ ಅವ್ರು ಖಂಡಿತ ಮೋಸ ಆಗಲ್ಲ ಅನ್ನೋದಕ್ಕೆ ಈ ಚಿಕ್ಕರಾಜು ಇವತ್ತು ಅವರ ಶ್ರೀಮತಿಯವರ ಅಧ್ಯಕ್ಷ ಆಗಿರೋದೆ ಸಾಕ್ಷಿ. ಇದನ್ನ ಎಲ್ಲರೂ ಸ್ಮರಿಸಬೇಕು. ನಂಬುದವ್ರನ್ನ ಕೈ ಬಿಡಲ್ಲ ಇವರಿಬ್ರು. ಬಾಲಣ್ಣವ್ರು ಹೇಳ್ತಾ ಇರ್ತಾರೆ, ನಾಟಕ ಮಾಡ್ತೀನಿ, ಡೌ ಮಾಡ್ತೀನಿ, ಪ್ರಾಮಾಣಿಕರಿಗೆ ಮಣೆ ಹಾಕ್ತೀನಿ, ಕೈ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದಕ್ಕೆ ಪ್ರಾಮಾಣಿಕತೆಗೆ ಇವತ್ತು ಸಿಕ್ಕ ಏನಾರು ಪದವಿ ಅಂದ್ರೆ ಚಿಕ್ಕರಾಜನಿಗೆ ಇವತ್ತು ಅಧ್ಯಕ್ಷಗಿರಿ. ಅದೇನ್ ಹೇಳ್ಬಿಡಿ ಸರ್. ಒಂದೇ ಒಂದು ವಿಷಯ ಹೇಳಲೇಬೇಕು. ಈ ತರದೊಂದು ಪಂಚಾಯತಿ ಅಧಿಕಾರ ಹಿಡಿಬೇಕು ಅಂದ್ರೆ ಸುಮಾರು ಒಂದು 20-30 ಲಕ್ಷ 50 ಲಕ್ಷ ಹಣ ಖರ್ಚು ಮಾಡ್ತಾರೆ. ಇವತ್ತು ನಾವು ಒಂದೇ ₹1 ನನ್ನ ಜೋಬಿಂದ ಹಣ ಖರ್ಚು ಮಾಡಿಲ್ಲ. ಯಾವ ಸದಸ್ಯರಿಗೂ ₹10 ನಾವು ದುಡ್ಡು ಕೊಟ್ಟಿಲ್ಲ. ಒಬ್ರು ಸದಸ್ಯರು TT ಮಾಡವ್ರೆ, ಇನ್ ಸದಸ್ಯರು ಆಹಾರ ತಂದಿದ್ದಾರೆ, ಇನ್ ಕೆಲವರು ಸ್ವೀಟ್ ಕೊಡಿಸವ್ರೆ, ಇನ್ಯಾರೋ ಅಲ್ಲಿ ನಮ್ಗೆ ವಾಸ ತಂಗೋದಿಕ್ಕೆ ರೂಮ್ಗಳು ಮಾಡ್ಕೊಂಡು ಕೊಟ್ಟವ್ರೆ. ನಾನು ಎಲ್ಲರಿಗೂ ಕೈ ಮುಗಿದು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ. ಇನ್ನೇನಿಲ್ಲ, ಇಷ್ಟೆಲ್ಲ ಮಾಡಕ್ ಕಾರಣ ಚಿಕ್ಕರಾಜು ಗಳಿಸಿರೋ ಜನಪ್ರಿಯತೆ. ನಿನ್ನ ಜನಪ್ರಿಯತೆ ಇವತ್ತು ನಿನಗೆ ಇವೆಲ್ಲ ಸಹಾಯ ಆಗಿರೋದು. ನಿಷ್ಠೆ, ಪ್ರಾಮಾಣಿಕತೆ, ಇವಕ್ಕೆ ನಿಮ್ಗೇನು ಇಷ್ಟು ಹೇಳಿರಲ್ಲ, ಅದ ನಿನ್ನ ಪಕ್ಷದ ನಿಷ್ಠೆ, ನೀನು ಗಳಿಸಿರೋ ಜನಗಳ ಸಂಪಾದನೆ ಇವತ್ತು ನಿಂಗೆ ಸಹಾಯಕ್ಕೆ ಬಂದಿದೆ. ತಪ್ಪಾಗ್ಲಾರ್ದು. ನಿಮ್ಮ ಕಾಲದಲ್ಲಿ ಪಂಚಾಯಿತಿ ಪ್ರಗತಿಯತ್ತ ಕೊಂಡೊಯ್ಯಬೇಕು. ವಿಶೇಷವಾಗಿ ನಂದೊಂದು ಸಲಹೆ, ಎಲ್ಲ ಸದಸ್ಯರುಗಳ ವಿಶ್ವಾಸ ತಗೊಂಡು ನಾಯಕರ ಮಾರ್ಗದರ್ಶನದಲ್ಲಿ ಪಂಚಾಯತಿಯನ್ನ ಅಭಿವೃದ್ಧಿ ಕೊಂಡೊಯ್ಯಲಿ ಅಂತ ಹೇಳ್ತಾ ಈ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ, ಪಂಚಾಯಿತಿ ಪ್ರಗತಿಯತ್ತ ಸಾಗ್ಲಿ.